ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೊಸೂರು ಹೆದ್ದಾರಿಯಲ್ಲಿ ಡೆಡ್ಲಿ ರೋಡ್ ರೇಜ್ ನಡೆದಿದೆ. ಪೊಲೀಸರ ಮೇಲೆ ಕಾರನ್ನ ಚಲಾಯಿಸಿದ್ದಾನೆ ಡ್ರೈವರ್. ಹೊಸೂರು ಹೆದ್ದಾರಿಯಲ್ಲಿ ನಡೆದ ಡೆಡ್ಲಿ ರೋಡ್ ರೇಜ್ ಇದು. ಪೊಲೀಸರ ಮೇಲೆಯೇ ಕಾರನ್ನ ಚಲಾಯಿಸಿದ್ದಾನೆ ಈ ಡ್ರೈವರ್. ಕಾರಿನ ಮೇಲೆ ನೇತಾಡ್ತಾ ಇದ್ರು ಡೋಂಟ್ ಕೇರ್. ಬಾನೆಟ್ ಮೇಲೆ ನೇತಾಡಿದ್ದಾರೆ ಹೆಡ್ ಕಾನ್ಸ್ಟೇಬಲ್. ಹೆದ್ದಾರಿಯ ಜೂಜುವಾಡಿ ಚೆಕ್ ಪೋಸ್ಟ್ ಬಳಿ ಈ ಒಂದು ಘಟನೆ ನಡೆದಿದೆ. ಕಾರಿನ ಮೇಲೆ ನೇತಾಡ್ತಿದ್ದಾರೆ, ಆದ್ರೂ ಕೂಡ ಈತ ಹಾಗೆ ಹೋಗಿದ್ದಾನೆ. ಅದು ಪೊಲೀಸರ ಮೇಲೆಯೇ ಈ ರೀತಿ ದರ್ಪವನ್ನ ತೋರಿದ್ದಾನೆ. ಬಾನೆಟ್ ಮೇಲೆ ನೇತಾಡಿದ್ದಾರೆ ಹೆಡ್ ಕಾನ್ಸ್ಟೇಬಲ್. ಹೆದ್ದಾರಿಯ ಜೂಜುವಾಡಿ ಚೆಕ್ ಪೋಸ್ಟ್ ಬಳಿ ಈ ಒಂದು ಘಟನೆ ನಡೆದಿದೆ. ತಮಿಳುನಾಡು ಗಡಿ ಚೆಕ್ ಪೋಸ್ಟ್ ಜೂಜುವಾಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರಿನಲ್ಲಿ ಅಕ್ರಮವಾಗಿ ಗುಟ್ಕಾ ಹಾಗೂ ಮದ್ಯವನ್ನ ಸಾಗಾಟ ಮಾಡ್ತಾ ಇದ್ದ. ಕರ್ನಾಟಕದಿಂದ ತಮಿಳುನಾಡಿಗೆ ಈ ರೀತಿ ಕಳ್ಳ ಸಾಗಾಟ ನಡೀತಾ ಇತ್ತು. ಹೀಗಾಗಿ ಕಾರನ್ನ ತಡೆಯೋದಕ್ಕೆ ಹೋದ ಪೊಲೀಸರ ಮೇಲೆಯೇ ಈ ರೀತಿ ದರ್ಪವನ್ನ ತೋರಿದ್ದಾನೆ. 34 ವರ್ಷದ ಯಾರಪ್ಪ ಪಾಷಾ ಎಂಬಾತನಿಂದ ಕಳ್ಳ ಸಾಗಾಟ ನಡೀತಾ ಇತ್ತು. ಒಂದು ಅಂದ್ರೆ ನಿಖರವಾದಂತಹ ಮಾಹಿತಿ ಸಿಗುತ್ತೆ. ಹೀಗಾಗಿ ಆತನನ್ನ ತಡೆಯೋದಕ್ಕೆ ಹೋಗ್ತಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಈ ರೀತಿ ರೋಡ್ ರೇಜ್ ಪ್ರಕರಣ ನಡೆದಿದೆ. ತಮಿಳುನಾಡು ಗಡಿ ಚೆಕ್ ಪೋಸ್ಟ್ ಜೂಜುವಾಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಹೊಸೂರು ಹೆದ್ದಾರಿಯಲ್ಲಿ ರೋಡ್ ರೇಜ್ ಆಗಿದೆ. ಪೊಲೀಸರ ಮೇಲೆ ಕಾರು ಚಾಲಕ ದರ್ಪವನ್ನ ತೋರಿದ್ದಾನೆ. ಕಾರಿನ ಮೇಲೆ ನೇತಾಡ್ತಾ ಇದ್ರೂ ಕೂಡ ಈ ಕಿರಾತಕ ಬಿಟ್ಟಿಲ್ಲ. ಈತನೇ ಆ ಒಂದು ಡ್ರೈವರ್. ನೀವೇನು ಆತನನ್ನ ನೋಡ್ತಾ ಇದ್ರೆ ಕೊನೆಗೂ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಹೆದ್ದಾರಿಯ ಜೂಜುವಾಡಿ ಚೆಕ್ ಪೋಸ್ಟ್ ಬಳಿ ಈ ಒಂದು ಘಟನೆ ನಡೆದಿದೆ. ತಮಿಳುನಾಡು ಗಡಿ ಚೆಕ್ ಪೋಸ್ಟ್ ಜೂಜುವಾಡಿ. ಕಾರಿನಲ್ಲಿ ಅಕ್ರಮವಾಗಿ ಗುಟ್ಕಾ ಹಾಗೂ ಮದ್ಯವನ್ನ ಸಾಗಾಟ ಮಾಡ್ತಾ ಇದ್ರು. ಕರ್ನಾಟಕದಿಂದ ತಮಿಳುನಾಡಿಗೆ ಈ ರೀತಿ ಕಳ್ಳ ಸಾಗಾಟ ನಡೀತಾ ಇತ್ತು. ನೀವೇನು ನೋಡ್ತಾ ಇದ್ದೀರಾ ಆ ಒಂದು ಮದ್ಯದ ಬಾಕ್ಸ್ಗಳನ್ನ, ಇದನ್ನ ಆ ಕಾರ್ನಲ್ಲಿ ತಗೊಂಡು ಹೋಗ್ತಾ ಇದ್ದ. ಹೀಗಾಗಿ ಮಾಹಿತಿ ಸಿಗುತ್ತೆ, ಈತನನ್ನ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಈ ರೀತಿ ಬಾನೆಟ್ ಮೇಲೆ ಹೆಡ್ ಕಾನ್ಸ್ಟೇಬಲ್ ಅನ್ನ ಒಂದಷ್ಟು ದೂರ ಎಳ್ಕೊಂಡು ಹೋಗಿದ್ದಾನೆ ಈ ಒಬ್ಬ ಡ್ರೈವರ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ ಮೂರ್ತಿ. ಮತ್ತೊಂದು ರೋಡ್ ರೇಜ್ ಪ್ರಕರಣ. ಯಾರೀತ, ಏನೀತನ ದರ್ಪ ಅಂತಂದ್ರೆ ಪೊಲೀಸರ ಮೇಲೆ ಈ ರೀತಿ ದರ್ಪ ತೋರಿದ್ದಾನೆ, ಭಯ ಇಲ್ವಾ ಅಂತ? ಹೌದು ಸಿಂಚನಾ, ಯಾರಬ್ಬ ಪಾಷಾ ಅಂತ ಹೇಳಿ ಕರ್ನಾಟಕದಿಂದ ತಮಿಳುನಾಡಿಗೆ ಒಂದು ಅಂದ್ರೆ ಗುಟ್ಕಾ ವಸ್ತುಗಳು ಮತ್ತೆ ಮದ್ಯದ ವಸ್ತುಗಳನ್ನ ತುಂಬಿಕೊಂಡು ಹೋಗ್ತಾ ಇರ್ತಾನೆ. ಇದರಿಂದ ಮೊದಲೇ ಮಾಹಿತಿ ಇದ್ದಂತಹ ಅಲ್ಲಿನ ಚಿಪ್ಕಾಟ್ ಚೆಕ್ ಪೋಸ್ಟ್ ಬಳಿ ಇದ್ದಂತಹ ತಮಿಳುನಾಡು ಪೊಲೀಸರು ಒಂದು ಕಾರನ್ನ ಅಡ್ಡ ಹಾಕ್ತಕ್ಕಂಥದ್ದು. ಕಾರನ್ನ ಅಡ್ಡ ಹಾಕುವಂತ ಸಂದರ್ಭದಲ್ಲಿ ಈ ಯಾರಪ್ಪ ಪಾಷಾ ಯಾವುದೇ ಕಾರಣಕ್ಕೂ ಕಾರನ್ನು ನಿಲ್ಲಿಸೋದಿಲ್ಲ. ಹಾಗಾಗಿ ಅಡ್ಡ ಬಂದಂತಹ ಒಬ್ಬ ಹೆಡ್ ಕಾನ್ಸ್ಟೇಬಲ್ನ ಆತನನ್ನ ಗುದ್ಕೊಂಡೇ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಇದರಿಂದ ಭಯಗೊಳ್ಳದ ಆ ಹೆಡ್ ಕಾನ್ಸ್ಟೇಬಲ್ ಯಾರಿದ್ದಾನೆ, ಆ ಹೆಡ್ ಕಾನ್ಸ್ಟೇಬಲ್ ಅಡ್ಡಕ್ಕೆ ಕಾರ್ಗೆ ಅಡ್ಡ ಬರ್ತಾನೆ. ಆದ್ರೆ ಕಾರ್ಗೆ ಅಡ್ಡ ಬಂದ ಸಂದರ್ಭದಲ್ಲಿ ಕಾರ್ ಮೇಲೆ ಬಾನೆಟ್ ಮೇಲೆನೆ ಆತ ಒರಗಿಕೊಳ್ತಾನೆ. ಹಾಗಾಗಿ ಬಾನೆಟ್ ಮೇಲೆನೆ ಒರಗಿಕೊಂಡಂತಹ ಹೆಡ್ ಕಾನ್ಸ್ಟೇಬಲ್ ಅನ್ನ ಸುಮಾರು ಕಿಲೋಮೀಟರ್ ಉದ್ದಕ್ಕೂ ಕೂಡ ಹೆದ್ದಾರಿಯಲ್ಲಿ ಈ ಕಾರು ಚಾಲಕ ಯಾರಪ್ಪ ಪಾಷಾ ಎತ್ಕೊಂಡು ಹೋಗ್ತಕ್ಕಂಥದ್ದು. ಆದ್ರೆ ಹೋಗ್ತಾನೆ ಆ ಹೆಡ್ ಕಾನ್ಸ್ಟೇಬಲ್ ಮುಂದೆ ಇರ್ತಕ್ಕಂತಹ ಒಂದು ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ಕೊಡ್ತಾನೆ. ಅದರಿಂದ ಎಚ್ಚೆತ್ತುಕೊಂಡಂತಹ ತಮಿಳುನಾಡು ಪೊಲೀಸರು ಅಡ್ಡ ಬಂದು ಆತನನ್ನ ಹಿಡಿದು ಈಗಾಗಲೇ ಒಂದು ಜೈಲಿಗೆ ಹಚ್ಚಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ 2,20,000ಕ್ಕೂ ಹೆಚ್ಚು ಮೌಲ್ಯದ ಒಂದು ಮಾದಕ ಗುಟ್ಕಾ ವಸ್ತುಗಳು ಇತ್ತು ಅಂತ ಹೇಳಿ ಕೂಡ ಈಗಾಗಲೇ ತಿಳಿದು ಬಂದಿರ್ತಕ್ಕಂಥದ್ದು. ಹಾಗಾಗಿ ಹೊಸೂರಿನ ಚಿಪ್ಕಾಟ್ ಪೊಲೀಸರಿಂದ ಈಗಾಗಲೇ ಆರೋಪಿಯನ್ನ ಬಂಧನ ಮಾಡಿ ಜೈಲಿಗೆ ಕಳಿಸಿರತಕ್ಕಂತಹ ಘಟನೆ ನಡೆದಿದೆ ಸಿಂಚನಾ. ಇನ್ನು ಕಾರಲ್ಲಿ ಈತ ಒಬ್ನೇ ಇದ್ನ ಈ ರೀತಿ ಘಟನೆ ಆಗ್ಬೇಕಾದ್ರೆ ಹೇಗೆ ಅಂತ? ಹೌದು ಸಿಂಚನಾ, ಕಾರಲ್ಲಿ ಯಾರಬ್ಬ ಪಾಷಾ ಒಬ್ಬನೇ ಇದ್ದ. ಯಾಕಂದ್ರೆ ಕಾರ್ ತುಂಬಾನು ಕೂಡ ಎಲ್ಲವೂ ಆ ಗುಟ್ಕಾ ವಸ್ತುಗಳು ಮತ್ತು ಮದ್ಯದ ವಸ್ತುಗಳನ್ನ ತುಂಬಲಾಗಿತ್ತು. ಹಾಗಾಗಿ ಒಬ್ಬನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದ. ಮತ್ತೆ ತಮಿಳುನಾಡು ಮತ್ತೆ ಕರ್ನಾಟಕ ಗಡಿ ಭಾಗದಲ್ಲಿ ಇತ್ತೀಚೆಗೆ ಈ ತರ ಪ್ರಕರಣಗಳು ಹೆಚ್ಚಾಗ್ತಲೇ ಇದೆ. ಯಾಕಂತಂದ್ರೆ ತಮಿಳುನಾಡಿನಲ್ಲಿ ಗುಟ್ಕಾ ವಸ್ತುಗಳು ಮತ್ತು ಮದ್ಯದ ವಸ್ತುಗಳನ್ನ ನಿಷೇಧಿಸಲಾಗಿದೆ. ಹಾಗಾಗಿ ಕರ್ನಾಟಕದಿಂದ ಎತ್ಕೊಂಡು ಸರಬರಾಜು ಮಾಡಿ ಕಳ್ಳತನವಾಗಿ ಅಲ್ಲಿ ಹೋಗಿ ಮಾರಾಟ ಮಾಡ್ತಕ್ಕಂಥ ಜಾಲ ಹೆಚ್ಚಾಗಿರ್ತಕ್ಕಂಥದ್ದು. ಇದರಿಂದ ದಿನಾಲೂ ಕೂಡ ಒಂದು ತಮಿಳುನಾಡು ಪೊಲೀಸರು ರೈಡ್ ಮಾಡ್ತಾ ಇದ್ರು ಕೂಡ ಇಂಥ ಪ್ರಕರಣಗಳು ಹೆಚ್ಚುತ್ತಲೇ ಇರ್ತಕ್ಕಂಥದ್ದು. ಹಾಗಾಗಿ ಆತ ಒಬ್ಬನೇ ಇದ್ದಿದ್ರಿಂದ ಆತನನ್ನ ಅರೆಸ್ಟ್ ಮಾಡಲು ಕೂಡ ಆ ಪೊಲೀಸರಿಗೆ ಈಸಿ ಆಯ್ತು ಅಂತಾನೆ ಹೇಳ್ಬೋದು ಸಿಂಚನಾ. ಮೂರ್ತಿ, ಇನ್ನು ಹೆಡ್ ಕಾನ್ಸ್ಟೇಬಲ್ಗೆ ಏನಾದ್ರು ಗಾಯ ಏನಾದ್ರು ಆಯ್ತಾ? ಹೇಗಿದ್ದಾರೆ ಅವರು? ಸದ್ಯ ಹೆಡ್ ಕಾನ್ಸ್ಟೇಬಲ್ ಈಗಾಗಲೇ ಪ್ರಾಣಾಪಾಯದಿಂದ ಪಾರಾಗಿದ್ದು ಆತನಿಗೆ ಯಾವುದೇ
ಆ ಗಾಯಗಳು ಕೂಡ ಆಗಿಲ್ಲ. ಯಾಕಂತಂದ್ರೆ ಹೈವೇಲಿ ಹೆಚ್ಚು ವಾಹನಗಳು ಓಡಾಡ್ತಾ ಇತ್ತು, ಮತ್ತೆ ಮುಂದೆ ಬರುವಂತ ಚೆಕ್ ಪೋಸ್ಟ್ ನಲ್ಲೂ ಕೂಡ ಈತ ಮಾಹಿತಿ ಕೊಟ್ಟಿದ್ರಿಂದ ಒಂದು ಅಡ್ಡಲಾಗಿ ಬ್ಯಾರಿಕೇಡ್ ಗಳನ್ನ ನಿರ್ಮಿಸಲಾಗಿತ್ತು. ಹಾಗಾಗಿ ಈತ ಎಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗಲಾಗದೆ ಅಥವಾ ಕಾರನ್ನು ಗುದ್ದಿಕೊಂಡು ಹೋಗಲಾಗದೆ ಒಂದು ರೀತಿಯಲ್ಲಿ ಸರಾಗವಾಗಿಯೇ ಹೋಗಿ ಆ ಪೊಲೀಸರಿಗೆ ಸಿಗಾಕೊಂಡಿರ್ತಕ್ಕಂಥದ್ದು. ಸದ್ಯ ಆ ಹೆಡ್ ಕಾನ್ಸ್ಟೇಬಲ್ಗೆ ಯಾವುದೇ ರೀತಿ ಪ್ರಾಣಾಪಾಯ ಮತ್ತೆ ಗಾಯಗಳು ಕೂಡ ಆಗದಿರ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಚಿಂತನ. ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.